ಸ್ಮೈಲ್ ನೋಡ್ತಾ ಇದ್ರೆ ನಾವು ಟೈರ್ಡ್ ಎಲ್ಲ ಮರ್ತೋಗ್ತೀರಿ ಗೈಸ್. ನೋಡಿ 3 ಹಾಕೊಂಡಿದ್ದಾನೆ, ಚಳಿ ಆಗ್ತಾ ಇದ್ದಾರೆ ಇಲ್ಲ ಅಂತಾನೆ. ಗೈಸ್ ಇವಾಗ ನಾವು ರೈಡ್ನ ಶುರು ಮಾಡಿದ್ದೀವಿ. ನೋಡ್ಬೋದು ಒಂದು GT ಬಂದಿದೆ, ಇದು ನಮ್ಮ ಸೋಮು ಅವ್ರದ್ದು, ಇದು ನಂದು. ಇನ್ನೊಂದು ಬಂದು ಡ್ಯೂಕ್ 390, ಅದು ಬಂದು ನಮ್ಮ ಫ್ರೆಂಡ್ ಕಾರ್ತಿಕ್ದು. ಬನ್ನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಸೋಮು ನೋಡಿ, ಇವನು ಕಾರ್ತಿಕ್, ಇವನು ಮ್ಯಾಚಿಂಗ್ ಹಾಕ್ಕೊಂಡಿದ್ದಾನೆ, ಬೈಕ್ಗೆ ಮ್ಯಾಚ್ ಆಗೋ ಥರ. ರೈಡಿಂಗ್ ಜಾಕೆಟ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಸಗದಾಗಿದೆ. ಬನ್ನಿ ಇವಾಗ ನಾವು ರೈಡ್ನ ಶುರು ಮಾಡೋಣ. ಫಸ್ಟು ನನ್ನ ತಮ್ಮ ಅವ್ರ ಮನೆ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಆಮೇಲೆ ರೈಡ್ ಶುರು ಮಾಡಿ. ಏನು ಮಾಮ್ ಹಿಂಗೆ ಬಿದ್ಕೊಂಡಿದ್ಯಾ? ಗೈಸ್ ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು, ನಾವು ಹುಡುಗರೆಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ರೈಡ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗೆಲ್ಲ ಆಯಿತು, ಊಟ ಎಲ್ಲ ತಿಂದ್ರಿ. ಬನ್ನಿ ಇವಾಗ ರೈಡ್ನ ಸ್ಟಾರ್ಟ್ ಮಾಡೋಣ. ಅರ್ಲಿ ಮಾರ್ನಿಂಗ್ ನಿಮಗೆ ಎಂಥ ವ್ಯೂ ತೋರಿಸ್ತೀನಿ ಅಂದರೆ ಸೈಕಾಗಿರ್ಬೇಕು ವ್ಯೂ ಮಾತ್ರ. ಅಲ್ಟಿಮೇಟ್ ವ್ಯೂ ತೋರಿಸ್ತೀನಿ. ಹೇಳು ಏನೋ ಒಂದು ಹೇಳು ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಹೋಗೋಣ ಅಂತ ಅಯ್ಯೋ ನೋಡಿ, ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಓಕೆ ಹೇಳಿದ್ನಲ್ಲ ಗೈಸ್, ನಾನು ವ್ಯೂ ಮಾತ್ರ ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ ಮಾರ್ನಿಂಗು. ಬನ್ನಿ ಇವಾಗ ರೈಡ್ನ ಸ್ಟಾರ್ಟ್ ಮಾಡೋಣ. ಎಲ್ಲ ಆಗಿದೆ, ಎಲ್ಲ ಬಾಯ್ಸ್ ಎಲ್ಲ ರೆಡಿ. ಎಲ್ಲರೂ ರೈಡಿಂಗ್ ಜಾಕೆಟ್ಸ್ನ ಹಾಕ್ಕೊತಾ ಇದ್ದಾರೆ. ನಮ್ಮ ಬ್ರೋ ನೋಡ್ಬೋದು ನೀವು, ರೈನ್ ಕೋಟ್ ಸಹ ಹಾಕ್ಕೊಂಬಿಟ್ಟಿದ್ದಾನೆ. ಬಟ್ ಏನಂದರೆ ಇಲ್ಲೇ ಮಾನ್ಸೂನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಗೆ ಅದೇ ಬೇಜಾರು, ರೈಡ್ ಮಾಡ್ತಾ ಇದ್ದಾರೆ. ಏನಂದರೆ ಇಲ್ಲೇ ಮಳೆ ಬೀಳ್ತಾ ಇದೆ. ನೋಡೋಣ ಇನ್ನು ಮುಂದೆ ಯಾವ ಥರ ಅಂತ. ಬನ್ನಿ ಹೋಗೋಣ. ಗ್ಲೌಸ್ ಎಲ್ಲ ಗ್ಲೌಸ್ ಕೊಡಲೇ, ನಿನಗಿಂತ ಬುದ್ಧಿವಂತ ನಾನು ಲೇ. ಎಷ್ಟನೇ ಕ್ಲಾಸ್ ಹೇಳು? ಡಬ್ಬಲ್ ನಾನು ಓದಿರೋದು. ನೋಡೋ ಅವೆರಡು ಗಾಡಿನೂ ಖಾಲಿ ಇದೆ, ಯಾವ ಗಾಡಿಲಾದ್ರೂ ಕುತ್ಕೋ ಕರ್ಕೊಂಡು ಹೋಗ್ತೀವಿ. ಯಪ್ಪ GT ನೋಡಿ ಈಗ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಕ್ರೇಜಿ ಅಲ್ವಾ ಗೈಸ್. ಇನ್ನೊಂದು ನಮ್ಮ ಬೈಕಲ್ಲಿ ಫ್ಯೂಲ್ ಇದೆ, ನಾವು ಫ್ಯೂಲ್ ಅಪ್ ಮಾಡಿಸಿದ್ವಿ. ಬಟ್ 390ಲಿ ಫ್ಯೂಲ್ ಕಡಿಮೆ ಇದೆ. ಸೊ ನೆಕ್ಸ್ಟ್ ಬರೋ ಫ್ಯೂಲ್ ಬಂಕಲ್ಲಿ ಅದಕ್ಕೆ ರೀಫ್ಯೂಲ್ ಮಾಡಿಸೋಣ. ಓಯ್ ಕಾರ್ತಿ, ಇಲ್ಲೇ ಮಾಡಿಸ್ಕೊಳ್ಳೋ. ಬೇಡ ಇಲ್ಲೇ ಮಾಡಿಸ್ಕೊ, ಮುಂದೆ ಬಂಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲೇ ಮಾಡಿಸ್ಕೊ, ನೀನು ಇಲ್ಲೇ ಹಾಕ್ಸ್ಕೊಬಾ ಫ್ಯೂಲ್. ಅಣ್ಣ ಯೂಟ್ಯೂಬ್ ನೋಡ್ತೀರಾ? ನಂದು ಒಂದು ಚಾನಲ್ ಇದೆ ನೋಡಿ, ಅಬ್ನಾರ್ಮಲ್ ಕನ್ನಡಿಗ ಅಂತ. ಸರಿ ಬ್ರೋ, ಓಕೆ ಬೈ, ಥ್ಯಾಂಕ್ ಯು, ಸಿಗೋಣ. ಓಕೆ ಗೈಸ್, ಫ್ಯೂಲ್ ಅಪ್ ಎಲ್ಲ ಆಯಿತು. ಬನ್ನಿ ಇವಾಗ ಓಡೋಣ. ಟೈಮ್ ಬಂದು ಕರೆಕ್ಟಿಗೆ 11 ಕಾಲ್ ಆಗಿದೆ. ಶಟ್ ಗಾಯ್ಸ್, ನಾನು ನಿಮ್ಗೆ ಹೇಳೋದೇ ಮರ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆದರೂ ನಿಮಗೆ ಗೊತ್ತಾಗಿರುತ್ತೆ, ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಹೌದು ಗಾಯ್ಸ್, ನಾವಿವಾಗ ಬೆಂಗಳೂರು ಟು ಚಿಕ್ಕಮಗಳೂರು ಮಾನ್ಸೂನ್ ರೈಡ್ನ ಮಾಡ್ತಿದ್ದೀವಿ. ಈ ವ್ಲಾಗಲ್ಲಿ ನಾವು ನೈಟ್ ಟ್ರಾವೆಲ್ ಮಾಡ್ತಿರೋ ವಿಡಿಯೋನ ನೋಡ್ತೀರಾ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಎಪಿಸೋಡ್ ವೈಸ್ ಬರುತ್ತೆ. ಸೊ ಯಾರೂ ಸಹ ಮಿಸ್ ಮಾಡದೆ ಅಥವಾ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಸೈಕಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಬನ್ನಿ ಇವಾಗ ರೈಡ್ನ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಚಿಕ್ಕಮಗಳೂರು ಅಂದರೆ ನಾವು ಸ್ಟೇ ಮಾಡಿರೋ ಜಾಗಕ್ಕೆ 180 ಕಿಲೋಮೀಟರ್ಸ್ ಇದೆ. ಇನ್ನು 3.5 hours ಜರ್ನಿ ತೋರಿಸ್ತಾ ಇದೆ. ಓಕೆ ಬನ್ನಿ ಹೋಗ್ತಾ ಮಾತಾಡೋಣ. ಗಾಯ್ಸ್, ನಾವು ಇವಾಗ ತಂದೂರಿ ಚಾಯ್ನ ಹೇಳಿದ್ದೀವಿ 4 ಜನಕ್ಕೂ. ಚೆನ್ನಾಗಿರುತ್ತೆ. ಯಾವಾಗೂ ನಾನು ಈ ರೋಡಲ್ಲಿ ಓಡಾಡಬೇಕಾದ್ರೆ ಬಂದು ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಾನು ನಿಲ್ಸೋದು ಇದೇ ಸ್ಟಾಪ್, ನೋಡ್ಬೋದು ನೀವು, ತಾಜ್ ತಂದೂರಿ ಅಂತ. ಬನ್ನಿ ಇವಾಗ ಒಂದು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗಿ ಟೀ ಯಾವ ಥರ ರೆಡಿ ಆಗುತ್ತೆ ಅಂತ. ನಮ್ಮ ಬೈಕ್ಸ್ ಅಲ್ಲೇ ಇದೆ. ಏನಾದರೂ ಹೇಳು ಟೀ ಬಗ್ಗೆ ಇಲ್ಲ ಜರ್ನಿ ಬಗ್ಗೆ. ಯಾಕೆ ಇವಾಗ ಇದು ಹೇಳಲ್ಲ? ಏನೋ ಬೆಳಿಗ್ಗೆ ಮಾತಾಡ್ತಾನೆ ಅಂತೆ ಅವನು, ಇವಾಗ ಮಾತಾಡೋಲ್ಲ. ಓಕೆ, ಅದೇನು ಮಾತಾಡ್ತಾನೆ ಬೆಳಿಗ್ಗೆ ನೋಡೋಣ. ಬೆಳಿಗ್ಗೆ ಉಸಿರೇ ಬರಲ್ಲ ಗೈಸ್ ಅವ್ನ ಪಕ್ಕ, ಯಾಕೆಂದರೆ ಆ ಕ್ಲೈಮೇಟ್ ನೋಡಿ ಅವ್ನು ಉಸಿರೇ ಬರಲ್ಲ ನೋಡ್ಕೊಳ್ಳಿ. ಫಾರ್ಮಸಿ ಹಾಂ ಅದೇ ಅಪ್ಪ, ನಿಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಎಲ್ಲ ಓದ್ತವ್ರಲ್ಲ, ಅದೇ ಕಾಲೇಜು.
ಇವ್ ಸ್ಮೈಲ್ ನೋಡ್ತಾ ಇದ್ರೆ ನಾವು ಟೈರ್ಡ್ ಎಲ್ಲ ಮರ್ತೋಗ್ತೀರಿ ಗೈಸ್. ಈ ಮಜಾ ಬೇಕಾಗಿರೋದು. ಇನ್ನೇನಪ್ಪ ಎಲ್ಲ ಮಲಗಿರ್ತೀರ ಗೊತ್ತು, ಬಟ್ ನಾವು ನೋಡಿ ಕುತ್ಕೊಂಡು ಟೀ ಕುಡ್ಕೊಂಡು ಮಲ್ಗೆ ಹಿಂದೆ ಎಷ್ಟು ದಿನ ಮಲಗ್ತೀರ? ಒಂದು ತಲೆ ನೋಡಿ ಗೈಸ್ ಹೆಂಗಿದೆ ತಲೆ. ಯಾಕೆ ಸೋಮ್ ಬೇಜಾರು? ಲಾಸ್ಟ್ ಟೈಮ್ ಫುಲ್ ನೆಂದೋದ್ರು ಬ್ರೋ. ಇವಾಗಾದ್ರೂ ಪರವಾಗಿಲ್ಲ, ರೈನ್ ಕೋಟ್ ಎಲ್ಲ ಐತೆ. ಇವಾಗ ನಾವಿನ್ನ ಎಲ್ಲಿದ್ದೀವಿ? ಕುಣೆಗಲ್ ಹತ್ರ ಇದ್ದೀವಿ. ಏನು ಗೊತ್ತಾ, ನಾನೇನು ಅನ್ಕೊಂಡೆ, ನಮ್ಮ ಮನೆ ಹತ್ರನೇ ಮಾನ್ಸೂನ್ ಸ್ಟಾರ್ಟ್ ಆಗ್ಬಿಡ್ತೇನೆ ಅನ್ಕೊಂಡೆ. ಮಳೆ ಬಂದ್ಬಿಡ್ತು. ಗಾಡಿಗಳು ನೋಡಿ ಯಾವ ಥರ ಆಗೈತೆ ಹೇಳು. ಗಾಡಿಗಳೆಲ್ಲ ಆಲ್ರೆಡಿ ಗಲೀಜಾಗ್ಬಿಟ್ಟವೆ. ಮನೇಲಿ ನೀನು ತೊಳೆದಿದ್ದ, ಇವನು ತೊಳ್ಸಿದ್ದ. ಹಾಂ, ನಾನು ಅಷ್ಟೇ ಮನೇಲೆ ಸುಮ್ಮನೆ ಯಾಕೆ 120 ರೂಪಾಯಿ ಖರ್ಚು ಅಂತ ನೋಡಿ. 12 ಗಂಟೆ ಏನಾದರೂ ಆಗೈತೇನೋ. 12 ಗಂಟೆಲಿ ಯಾರನ್ನೂ ನೆನೆಸ್ಕೊಂಡಿದ್ದಾನೆ. 12 ಗಂಟೆ ಆಯ್ತಾ? 12 ಗಂಟೆ ಕರೆಕ್ಟ್ ಟೈಮು. ಕುಣೆಗಲ್ ಹತ್ರ ಇದ್ದೀವಿ ಇನ್ನು. ಸರಿ ಊಟ ತಿಂದಿದ್ದಾರೆ, ಅದಕ್ಕೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಊಟ ಮಾಡಿದ್ದೆ. ಹೋಗೋಣ ಸೋಮ್, ಹೋಗೋಣ ಹೋಗೋಣ ಕಟ್ತಿ. ಕುತ್ಕೊಂಡ್ರೆ ನಿದ್ದೆ ಬರುತ್ತೆ. ಬನ್ನಿ ಗಾಯ್ಸ್ ಹೋಗೋಣ. ಜಾಸ್ತಿ ರೆಸ್ಟ್ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಸಾಕು. ಇವಾಗ ನೆಕ್ಸ್ಟು ಪಿಕ್ ಸ್ಟಾಪು ನಾವು ಹಾಸನ ಅಲ್ಲ ಕಣ ಬ್ರೋ. ಹಾಂ, ಹಾಸನ ಇಲ್ಲಿಂದ ಒಂದು 90 ಕಿಲೋಮೀಟ್ರಾ? 90 ಕಿಲೋಮೀಟ್ರ್ ಇರ್ಬೋದು. ನೆಕ್ಸ್ಟ್ ಹಾಸನಲ್ಲಿ ಸ್ಟಾಪ್ ಹಾಕೋಣ. ಬನ್ನಿ 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 ಬನ್ನಿ. ಇವಾಗ ಹೆಲ್ಮೆಟ್ ಹಾಕ್ಕೊಂಡು ರೈಡ್ನ ಸ್ಟಾರ್ಟ್ ಮಾಡೋಣ. ಎಲ್ಲ ನೋಡ್ತಾ ಇದೆ ಅಂತ ನೋಡಿ. ಸ್ಟಾರ್ಟ್ ಆಗ್ತಿದೆ. ಬೆಳಗ್ಗೆ ನೀನು ಬೆಳಗ್ಗೆ ಅದೇನೇನು ಹೇಳ್ತೀವ ನಮ್ಮ ಗಾಯಸ್, ನೀವಂತೂ ಕಾಯ್ಕೊಂಡಿರಿ. ಅದೇನೇನು ಹೇಳ್ತಾನೋ ಎಲ್ಲ ಕೇಳಿಸ್ಕೊಂಬಿಡಿ. ನಿಮ್ಮ ಲೈಫಲ್ಲಿ ಅದನ್ನು ಏನಂತಾರೆ ಸೋ ಎಕ್ಸ್ಪೀರಿಯನ್ಸ್. ಹಾಂ, ಎಕ್ಸ್ಪೀರಿಯನ್ಸ್ ಏನಾರು ಮಾಡೋಕ್ಕಾದ್ರೆ ಅವನ್ನೇ ಸ್ಫೂರ್ತಿಯಾಗಿ ತೊಗೊಳ್ಳಿ. ಪೂರ್ತಿಯಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಪೂರ್ತಿಯಾಗಿ ಮಾತ್ರ ಅವನನ್ನು ತೊಗೊಳಕ್ಕೆ ಹೋಗ್ಬೇಡಿ. ಸ್ಫೂರ್ತಿ ತೊಗೊಳ್ರಿ ಸಾಕು. ಓಕೆ, ನಮ್ಮ ಲೆಟ್ಸ್ ಗೋ. ಹೋಣ ಇವಾಗ ಗಾಯ್ಸ್. ನಾವಿವಾಗ ಸೆಕೆಂಡ್ ಟೈಮು ಫ್ಯೂಲ್ ಅಪ್ನ ಮಾಡಿಸ್ತಿದ್ದೀವಿ. ಏನು ಗೊತ್ತಾ ಗಾಯ್ಸ್, ಮನೆಯಿಂದ ಕುಣೆಗಲ್ವರೆಗೂ ನಾವು ಡ್ರೈವ್ ಮಾಡಿದೆ. ಆಗ 80 to 100 ಸ್ಪೀಡ್ ಲಿಮಿಟಲ್ಲೇ ಇತ್ತು. ಆದರೆ ಬ್ರೇಕ್ ತೊಗೊಂಡ್ಮೇಲೆ ಗಾಯ್ಸ್ ರೈಡರ್ಸ್ ಎಕ್ಸ್ಚೇಂಜ್ ಆದರು. ಹೊಡೆದ್ರು ಗಾಯ್ಸ್. ಯಪ್ಪ ಸ್ವಾಮಿ, 140 170 ಹಿಂದೆ ಕುತ್ಕೊಳಕ್ಕಾಗಿಲ್ಲ ಗಾಯ್ಸ್. ಸೈಕ್ ಅನ್ಕೊಳ್ಳಿ. ಗಾಡಿ ಹೊಡೆದ್ರು ನೆಕ್ಸ್ಟ್ ಲೆವೆಲ್ ಗಾಯ್ಸ್. ನಾವಿವಾಗ ಹಾಸನ ಟೋಲ್ ಹತ್ರ ಇದ್ದೀವಿ. ನೋಡ್ಬೋದು ನೀವು ಹಾಸನ ಟೋಲು. ತುಂಬ ಗಾಡಿ ಇದೆ ಗಾಯ್ಸ್. ಚಿಕ್ಕಮಂಗ್ಳೂರು ಅಥವಾ ಧರ್ಮಸ್ಥಳನೋ ಗೊತ್ತಿಲ್ಲ, ಬಟ್ ತುಂಬ ಜನ ಇದ್ದಾರೆ ಗೈಸ್. ಫೈನಲಿ ಅರ್ಧ ದಾರಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಹಾಸನಲ್ಲಿ ಇದ್ದೀವಿ ಗಾಯ್ಸ್. ಹಾಸನ ಟೋಲ್ ಇದು. ಟೋಲು ಅರ್ಧ ಬಂದಿದ್ದೀವಿ ಅಂತಾನೆ. 2 ಫುಲ್ ಟ್ಯಾಂಕ್ ಮಾಡಿಸಿದ್ದಾನೆ ಗೈಸ್. ಅರ್ಧ ಅಂತ ನೋಡಿ. ಎರಡಲ್ಲ ಗೈಸ್, ಒಂದಾಗಿದೆ. ಇವಾಗ ಜಸ್ಟ್ ಮಾಡಿಸಿದ್ದೀವಿ. ಇನ್ನು ಇದು ಯಾವಾಗ ಮಾಡಿಸ್ಬೇಕು ಗೊತ್ತಾಗ್ತಿಲ್ಲ. ಕಾಫಿ ಕುಡಿಯೋಣ ಇವಾಗ. ಸ್ವಲ್ಪ ಚಳಿ ಆಗ್ತಾ ಇದೆ. ಏನು ಚಳಿ ಆಗ್ತಾ ಇದೆಯಾ? ಇಲ್ಲ ಬ್ರೋ. ಹಾಂ, 3 ಹಾಕ್ಕೊಂಡಿದ್ಯಾ ಒಳಗಡೆ ನೋಡಿ ಗೈಸ್. 3 ಹಾಕ್ಕೊಂಡಿದ್ದಾನೆ. ಚಳಿ ಆಗ್ತಾ ಇದೆ ಇಲ್ಲ ಅಂತಾನೆ. ಈಗ ಕಾಫಿ ಎತ್ಕೊಡ್ರ. ಟೈಮ್ ಬಂದು ಇವಾಗ 2 ಗಂಟೆ ಆಗ್ತಾ ಬಂತು. ಇವಾಗ ಹಾಸನ ಹತ್ರ ಇದ್ದೀವಿ. ಫಸ್ಟೆಲ್ಲ ಸ್ಲೋ ಆಗಿ ಹೊಡೆದ್ರಿ, ಬಟ್ ಆಮೇಲೆ ಹೆವಿ ಸೈಕಾಗಿ ಹೊಡೆದ್ರು ಬಾಯ್ಸ್ ಮಾತ್ರ. ಇವಾಗ ನಾನು ಗಾಡಿ ಇಸ್ಕೊಂಡಿದ್ದೀನಿ. ನೋಡೋಣ, ಇನ್ನೊಂದು ಸ್ವಲ್ಪ ದೂರ ಆಮೇಲೆ ಸಿಂಗಲ್ ರೋಡ್ ಬಂದ್ಬಿಡುತ್ತೆ ತಿರ್ಗಾ. ಆಮೇಲೆ ಹೊಡೆಯೋಕ್ಕಾಗಲ್ಲ. ಬನ್ನಿ ಹೋಗೋಣ. ಲೇಟ್ ಮಾಡೋದು ಬೇಡ, ಲೇಟ್ ಆಗಿಬಿಟ್ಟಿದೆ. ನೀವು ಹೋಗೋಣ ಇವಾಗ. ಓಕೆ ಗಾಯ್ಸ್, ಕಾಫಿ ನಾಡು ಚಿಕ್ಕಮಗಳೂರಿಗೆ ನಿಮಗೆಲ್ಲ ಸ್ವಾಗತ. ನಮಗೆ ಚಿಕ್ಕಮಗಳೂರು ಅಂದರೆ ನೆನಪಾಗೋದು ನಮ್ಮ ಅಣ್ಣ ಚಂದು. ನಾನು ಪುನೀತಣ್ಣ ಶಿವಣ್ಣವರ ಅಭಿಮಾನಿ. ಯಾಪೇ ಬರ್ತಡೆ ಶಿವಣ್ಣನ ಬರ್ತಡೆ. ಪಾಪ ಗುರು, ಈ ನಾಳೆಯಲ್ಲೂ ನಮ್ಮ ಚಂದು ಅಣ್ಣ ಕಾಣಿಸ್ತಾ ಇಲ್ಲ. ಓಕೆ, ನಮಗೇನೋ ಚಿಕ್ಕಮಗಳೂರಲ್ಲಿ ಕಾಣಿಸಿದ್ರೆ ತೋರಿಸ್ತೀನಿ, ಮಾತಾಡೋಣ, ಹಾಗೆ ಅವ್ರನ್ನ ಮಾತಾಡ್ಸೋಣ. ಓಕೆ ಗೈಸ್, ಬನ್ನಿ. ಇನ್ನು ನಿಯರ್ ಬಂದಿದ್ದೀವಿ ಸ್ಟೇಗೆ. ಇನ್ನೊಂದು 15 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಬನ್ನಿ ಹೋಗಿ ರೆಸ್ಟ್ ಮಾಡಿ, ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಓಕೆ, ಬಂದ್ವಿ ನಾವು ಇವಾಗ ಸ್ಟೇ ಹತ್ರ. ಈ ಸ್ಟೇ ಇರೋದು ಬಂದು ಚಿಕ್ಕಮಂಗ್ಳೂರಲ್ಲೇ, ತುಂಬಾ ಹತ್ರ, ಎಲ್ಲ ಪ್ಲೇಸಸ್ಗೂ ಹತ್ರ ಇದೆ. ಸೊ ಅದಕ್ಕೆ ನಾವು ಈ ಸ್ಟೇನ ಬುಕ್ ಮಾಡಿದ್ವಿ. ಓಕೆ ಬನ್ನಿ, ಇವಾಗ ಗಾಡಿನ ನಿಲ್ಲಿಸಿ ಸ್ವಲ್ಪ ರೆಸ್ಟ್ ತೊಗೊಬೇಕು ಗಾಯ್ಸ್. ಆಲ್ರೆಡಿ 3 o'clock ಆಗಿದೆ.
ಓಕೆ ನೋಡೋಣ ಯಾವ ಥರ ಇರುತ್ತೆ ಅಷ್ಟೇ ಅಂತೆಲ್ಲ. ಓಕೆ ಸೊ ಚೆಕಿನ್ ಆಗೋಣ ಈಗ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಗಾಯ್ಸ್. ನಿದ್ದೆನೇ ಇಲ್ಲ ಗೊತ್ತಲ್ವಾ ನಿಮಗೆ. ಟುಮಾರೋ ಟ್ರಿಪ್ ಹೋಗ್ತಿದ್ದೀವಿ ಅಂದರೆ ನಿದ್ದೆನೇ ಬರಲ್ಲ ಗೈಸ್ ಬಾಯ್ಸ್ಗೆಲ್ಲ. ನಾವಿವಾಗ ಹೋಗಿ ಚೆಕಿನ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಅರ್ಲಿ ಮಾರ್ನಿಂಗೆ ಒಂದು 5 o'clock ಎದ್ದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ, ಒಳ್ಳೆ ಪ್ಲೇಸಸ್ನ ನೋಡೋಣ. ಬನ್ನಿ ಇವಾಗ. ನಿಮಗೆ ಆಲ್ರೆಡಿ ಗುಡ್ ಮಾರ್ನಿಂಗ್ ಆಗಿರುತ್ತೆ, ಬಟ್ ನಮಗೆ ಗುಡ್ ನೈಟು. ಓಕೆ ಫ್ರೆಂಡ್ಸ್, ಬೈ.